ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊನ್ನೆ ಕೊರಿಯರ್ ಹಾಕಿದ್ನಲ್ಲ, ಆ ಗಿಡಗಳೆಲ್ಲ ಸೇಫಾಗಿ ತಲುಪಿದೆ ಮತ್ತು ಫ್ರೆಶ್ ಆಗೂ ಇದೆ ಅಕ್ಕ. ಮತ್ತು ಪ್ಯಾಕಿಂಗು ತುಂಬ ಚೆನ್ನಾಗಿದೆ ಅಂತಲೂ ಸಹ ನನಗೆ ವಿಡಿಯೋ ಕಳಿಸಿದ್ದಾರೆ ಮತ್ತು ಫೋಟೋಗಳು ಸಹ ಕಳಿಸಿದ್ದಾರೆ. ನೋಡಿ, ಇದು ಪುತ್ತೂರಿಗೆ ಒಂದೇ ದಿನಕ್ಕೇ ಹೋಗಿದೆ. ಹಿಂಗೆಲ್ಲ ತುಂಬಾ ಚೆನ್ನಾಗಿದೆ ಅಕ್ಕ ಅಂತಲೂ ಸಹ ನನಗೆ ಮೆಸೇಜ್ ಹಾಕಿದೆ. ತುಂಬ ಧನ್ಯವಾದಗಳು ನಿಮಗೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ತಿಳಿಸ್ತೀನಿ. ನೋಡಿ, ಇವತ್ತು ಮಂಗಳವಾರ ಬೆಳಗ್ಗೆ ಬೇಗ ಎಲ್ಲ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆ ಇಟ್ಟು ಇನ್ನು ಜಾನಿಗೆಲ್ಲ ತಿಂಡಿ ಹಾಕಿ ಬೇಗನೆ ಇವತ್ತು ವಾರ ಎಲ್ಲ ಮುಗಿಸಿ ಇವತ್ತು ನಾವು ಒಂದು ಕಡೆ ಹೊರಟಿದ್ದೀವಿ. ಇವಾಗ ಪೂಜೆ ಎಲ್ಲ ಆಯಿತು, ನಾವು ರೆಡಿಯಾಗಿದ್ದೀನಿ. ಇವತ್ತು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನೋಡಿ, ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ನಮ್ಮನೆ ದೇವರು ಮುಳ್ಕಟ್ಟಮ್ಮನಿಗೆ ಹೊರಟಿದ್ದೀನಿ. ಯಾಕೋ ಹೋಗಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೊರಟಿದ್ದೀವಿ. ಈ ವರ್ಷ ಅಂದರೆ 2026ನೇ ಇಸ್ವಿನಲ್ಲಿ ಹೋಗೇ ಇರಲಿಲ್ಲ. ನನಗೆ ಹೋಗೋಕ್ಕೆ ಸಮಯನೂ ಸಹ ಆಗಿರಲಿಲ್ಲ, ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಿ, ಬಂದ್ವಿ ನಾವು. ಇದು ನಾಗಮಂಗಲದ ಹತ್ರ ಇರೋದು ಮುಳ್ಕಟ್ಟಮ್ಮ. ತುಂಬಾ ಪವರ್ಫುಲ್ ದೇವರು, ಅದರಲ್ಲೂ ತುಂಬ ರಶ್ಶು. ನೋಡಿ, ಕ್ಯೂನಲ್ಲಿ ನಿಂತಿದ್ದೀವಿ, ಎಷ್ಟೊಂದು ರಶ್ ಇದೆ ನೋಡಿ. ಅಂದರೆ ಈ ದೇವರು ಉದ್ಭವ ಆಗಿರೋ ದೇವರು, ಅಂದರೆ ಗುಂಡ್ಕಲ್ಲು ಆ ರೀತಿಯಲ್ಲಿ ಉದ್ಭವ ಆಗಿರೋದು. ಅಂದರೆ ತುಂಬಾ ಪವರ್ಫುಲ್ಲು ಆದಂತಹ ದೇವರು ನಮ್ಮ ಮುಳ್ಕಟ್ಟಮ್ಮ. ಒಂದು ಕಾಲದಲ್ಲಿ ಮನುಷ್ಯರನ್ನೇ ಬಲಿ ಕೇಳ್ದಂಥವಳು ಈ ಮುಳ್ಕಟ್ಟಮ್ಮ. ಆಗ ಮನುಷ್ಯರನ್ನ ಬಲಿ ಕೇಳಿದಾಗ ಆ ಊರಿನ ಜನನೇ ಊರೆಲ್ಲ ಬಿಟ್ಟು ಹೊರಟೋಗಿದ್ರಂತೆ. ಅಂದರೆ ಈ ಅಮ್ಮ ಯಾವ ರೀತಿ ಉದ್ಭವ ಆಗಿದ್ದು ಅನ್ನೋದ್ರ ಬಗ್ಗೆ ಎಲ್ಲನೂ ಇಲ್ಲಿ ಚಿತ್ರನ ಹಾಕಿದ್ದಾರೆ ನೋಡಿ ಇಲ್ಲಿ. ಅಂದರೆ ನೋಡಿ, ಒಳಗಡೆ ಬಂದ್ವಿ ಇವಾಗ. ಅಂದರೆ ತುಂಬಾ ರಶ್ ಇತ್ತು, 2 ಅವರು ಲೈನಲ್ಲೇ ಬಂದಿದ್ದೀವಿ. ಅಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಬಿಡೋಲ್ಲ ಹೆಚ್ಚಾಗಿ, ಹಾಗಾಗಿ ನಾನು ಅಂದರೆ ಜನ ರಶ್ ಇಲ್ಲದೆ ಇರೋ ದಿನ ವೀಡಿಯೋ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ಬರು ಒಂದೊಂದು ದಿನ ಪೂಜೆ ಮಾಡ್ತಾರಲ್ಲ, ಆವಾಗ ನಮಗೆ ಪರಿಚಯ ಇರೋರು ಇತ್ತು ಅಂದರೆ ವೀಡಿಯೋ ಮಾಡ್ಕೋಬೋದು, ಇಲ್ಲಾಂದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಅಂದರೂ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ, ಅದು ಮೊಡ್ಲಕ್ಕಿ ಎಲ್ಲ ತೊಗೊಬಂದಿದ್ದೆಲ್ಲನೂ ಅಲ್ಲಿಡ್ತಾರೆ. ಇದು ಹೊರಗಡೆ ಇಟ್ಟಿದ್ದಾರೆ. ಅದರ ಮೆರಗ್ರೆ ದೇವರು ಅಂದರೆ ಅಲ್ಲಿ ಒಳಗಡೆ ಇರೋದು ಗರ್ಭಗುಡಿ ದೇವರು, ಇದು ಹೊರಗಡೆ ಮೆರಗ್ರೆ ಇಟ್ಟಿರೋದು. ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ನೋಡಿ, ನಮಗೆ ಅಲ್ಲಿ ಪೂಜೆ ಎಲ್ಲ ಮುಗೀತು. ನಾವು ಬರ್ತಾ ಇರಬೇಕಾದ್ರೆ ಇಲ್ಲಿ ಮಾರ್ಕನಹಳ್ಳಿ ಡ್ಯಾಮ್ ಸಿಕ್ತು. ಆ ಡ್ಯಾಮ್ ಹತ್ರಕ್ಕೂ ಸ್ವಲ್ಪ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಹೈವೇ ರೋಡಲ್ಲಿ ಹೋಗಿರಲಿಲ್ಲ, ಈ ಕಡೆ ಮಾರ್ಕನಹಳ್ಳಿ ಕಡೆಯಿಂದನೂ ನಾಗಮಂಗಲಕ್ಕೆ ಹೋಗ್ಬೋದು. ಆ ಸೈಡಿಂದ ಹೋಗಿದ್ವಿ, ಬರ್ಬೇಕಾದ್ರೂ ಅದೇ ಸೈಡಿಂದ ಬಂದ್ವಿ. ಹಂಗಾಗಿ ಸ್ವಲ್ಪ ಇದನ್ನು ವೀಡಿಯೋ ಮಾಡೋಣ, ಅಲ್ಲಿ ಡ್ಯಾಮ್ ಹತ್ರಕ್ಕೂ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ನೋಡಿ, ಇಲ್ಲಿ ಕುತ್ಕೊಂಡು ಊಟ ಮಾಡೋದು, ತಿಂಡಿ ತಿನ್ನೋದು ಏನೇನೋ ಮಾಡ್ತಿರ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ. ಏಕೆಂದರೆ ಮೊದಲೇ ಒಂದು ಸತಿ ಇದೇ ಥರನೇ 3 ಜನ ಕುತ್ಕೊಂಡು ಇಲ್ಲಿ ಏನೋ ಪಾರ್ಟಿ ಎಲ್ಲ ಮಾಡ್ಬೇಕಾದ್ರೆ ಸಡನ್ನಾಗಿ ಅದು ಗೇಟ್ ಓಪನ್ ಆಗಿ ನೀರೆಲ್ಲ ಬಂದು ಕೊಚ್ಕೊಂಡು ಹೋಗಿರೋದು, ಅದು ನ್ಯೂಸಲ್ಲೂ ಸಹ ಎಲ್ಲ ಬಂದಿದೆ. ಮತ್ತೇನೋ ನೋಡಿ, ಈ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಅದು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆ ಸೆಂಟ್ರಲ್ಲಿ ಕುತ್ಕೊಂಡು ಏನೋ ಊಟ ಮಾಡೋದು, ಏನೋ ಒಂದು ಮಾಡ್ತಿರ್ತಾರಲ್ಲಿ. ಜನಗಳಿಗೆ ಭಯನೇ ಅನ್ನೋದೇ ಇಲ್ಲ ನೋಡಿ. ಯಾಕೆಂದರೆ ಮೊದಲು ಒಂದು ಸರಿ ಇದೇ ಥರ ಅಚಾತುರ್ಯ ಆಗಿದೆ, ಆದರೂ ಮತ್ತೆ ಅದೇ ತಪ್ಪನ್ನೇ ಮಾಡ್ತಿರ್ತಾರೆ. ಯಾರೂ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಾರ್ಕನಹಳ್ಳಿ ಡ್ಯಾಮಲ್ಲಿ ಅಂದರೆ ಅದು ಗೇಟು ನೀರು ಜಾಸ್ತಿ ಆದಾಗ ಗೇಟು ಆದಾಗ ಅದೇ ಓಪನ್ ಆಗುತ್ತಂತೆ. ಹಂಗಾಗಿನೇ ಫಸ್ಟ್ ಯಾರೋ ಇಲ್ಲಿ 3 ಜನ ಏನೋ ಪಾರ್ಟಿ ಏನೋ ಮಾಡಬೇಕಾದ್ರೆ ಅದೇ ಥರನೇ ಅದು ಗೇಟ್ ಓಪನ್ ಆಗಿ ಸಡನ್ನಾಗಿ ಅದು ನೀರು ಹೊರಗಡೆ ಬಂದು ಅವರು ಹಂಗೆ ಕೊಚ್ಕೊಂಡು ಹೋಗಿದ್ದಂತೆ. ಅದು ನ್ಯೂಸಲ್ಲೆಲ್ಲನೂ ಸಹ ಬಂದಿದೆ. ಅದು ಅಂದರೆ ಬೇರೆ ಡ್ಯಾಮ್ಗಳಲ್ಲೆಲ್ಲ ಅವ್ರಿಗೆ ಗೇಟ್ ಓಪನ್ ಮಾಡಿದ್ರೆ ಮಾತ್ರ ನೀರು ಹೊರಗಡೆ ಬರುತ್ತೆ. ಈ ಡ್ಯಾಮಲ್ಲಿ ಮಾತ್ರ ಆ ಥರ ಇಲ್ಲ, ಇದು ಆಟೋಮೆಟಿಕ್ಕು ಗೇಟ್ ಅಂತೆ. ಅದು ನೀರು ಸ್ವಲ್ಪ ಸಣ್ಣಗೆಲ್ಲ ಹೋಗ್ತಾ ಇತ್ತು. ಅಂದರೆ ಅಲ್ಲೇ ಆ ಥರದ್ದು ಅದು ಡ್ಯಾಮ್ ಮುಂದೆನೇ ಬಂದ್ವಲ್ಲ, ಹಾಗೆ ಹೋಗೋಣ, ಅದನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ ಅಷ್ಟೇ. ನನಗಂತೂ ಇಲ್ಲಿ ಕೂತಿರೋ ಜನ ನೋಡಿ ತುಂಬಾ ಬೇಜಾರಾಯಿತು. ಈ ಜನಗಳಿಗೇನು ಬುದ್ಧಿನೇ ಇಲ್ವಾ? ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆನಾದರೂ ಯೋಚನೆ ಮಾಡಬೇಕಲ್ವಾ ಅನ್ನೋದು ಒಂಚೂರು ಅವರಿಗೆ ಭಯನೇ ಇಲ್ಲ ಅಂತಲೇ ನನಗೂ ಸಹ ಬೇಜಾರಾಯಿತು. ಅದರಲ್ಲೂ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ನೋಡಿ. ಅಲ್ಲಿ ಒಂದು 4-5 ಜನನ ಏನೋ ಇದ್ದಾರೆ, ಇನ್ನೂ ಜಾಸ್ತಿನೇ ಇದ್ದಾರೆ ಅನಿಸುತ್ತೆ ಮಕ್ಕಳು ಎಲ್ಲ ಸೇರಿ. ಹಂಗಾಗಿ ಅವರಿಗೆ ಸ್ವಲ್ಪ ಭಯ ಅನ್ನೋದು ಏನೂ ಇಲ್ಲ ಅನಿಸುತ್ತೆ.
ಅಲ್ಲಿ ಡ್ಯಾಮ್ ಕಾಯೋಕ್ಕೆ ಅಂತ ಅಂದ್ಬಿಟ್ಟು ಇರ್ತಾರಲ್ಲ, ಅವರಾದ್ರೂ ಇವರಿಗೆ ಬುದ್ಧಿ ಹೇಳ್ಬೋದಾಗಿತ್ತು ನೋಡಿ, ಅವರು ಸಹ ಹೇಳಿಲ್ಲ. ಹಂಗಾಗಿ ಇವರು ಅಲ್ಲಿ ಕೂತಿದ್ದಾರೆ. ಏನಾದರೂ ಅಕಸ್ಮಾತ್ ಸಡನ್ನಾಗಿ ಏನಾದರೂ ಅದು ಗೇಟ್ ಓಪನ್ ಆಗಿ ನೀರೇನಾದರೂ ಹೊರಗಡೆ ಬಂತು ಅಂದರೆ ಇವರು ಸಹ ಅದೇ ಥರನೇ ಕೊಚ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ಇನ್ನು ಮುಂದಕ್ಕೆ ಯಾರು ದಯವಿಟ್ಟು ಈ ಥರ ಎಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫ್ಯಾಮಿಲಿ ಬಗ್ಗೆನೂ ನೀವು ಯೋಚನೆ ಮಾಡಿ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಅಲ್ಲಿ ಮೆಟ್ಲೆಲ್ಲ ಹತ್ಕೊಂಡು ಮೇಲೆ ಡ್ಯಾಮ್ ಮೇಲೆ ಬಂದ್ವಿ. ತುಂಬಾ ಚೆನ್ನಾಗಿದೆ, ಅಂದರೆ ಮೇಲೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನನಗೆ ಈ ಡ್ಯಾಮ್ ನೋಡಿದ್ರೆ ನನಗೆ ಲಕ್ವಳ್ಳಿ ಡ್ಯಾಮು ನೆನಪಾಯಿತು. ಅಂದರೆ ನಮ್ಮ ಯಜಮಾನ್ರವರು ಲಕ್ವಳ್ಳಿ ಭದ್ರಾವತಿ ಆ ಡ್ಯಾಮು ನೋಡ್ದಂಗೆ ಆಯಿತು. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನಾವು ಹೋಗಿದ್ದು ಸಂಜೆ ಆಗಿದ್ದ ಕಾರಣ ಅದು ಬಿಸಿಲು ನೋಡಿ, ಎಷ್ಟು ಬಿಸಿಲು, ನಮ್ಮ ಮುಖನೇ ಕಾಣಲ್ಲ ಅಷ್ಟೊಂದು ಬಿಸಿಲೆಲ್ಲ ಇದೆ. ಅಂದರೆ ಸಂಜೆ ಒಂದು 5 ಗಂಟೆ 5:30 ಈ ಥರ ಎಲ್ಲ ಹೋದಾಗ ನೋಡೋಕ್ಕೂ ಖುಷಿ ಇರುತ್ತೆ. ಮನಸ್ಸಿಗೇನೋ ಒಂಥರ ಸಮಾಧಾನ, ನೆಮ್ಮದಿ ಅಂತಲೂ ಅನಿಸುತ್ತೆ. ನನಗಂತೂ ಇಲ್ಲಿ ಹೋಗಿ ನೋಡಿ ತುಂಬಾ ಖುಷಿ ಆಯಿತು. ಏನೋ ಒಂಥರ ವಾತಾವರಣ ಚೇಂಜ್ ಆದಾಗ ಮನಸ್ಸಿಗೆ ಒಂಥರ ಖುಷಿನೂ ಅನಿಸುತ್ತೆ. ನೋಡಿ ಇಲ್ಲಿ ಅಲ್ಲಿ ಕಾಯೋಕ್ಕೂ ಸಹ ಅಲ್ಲಿ ಜನಗಳನ್ನ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಚಾಪೆ ಎಲ್ಲ ಹಾಕ್ಕೊಂಡು ಅಲ್ಲೂ ಮಲ್ಕೊಂಡಿದ್ರು. ಅಂದರೆ ಇದು ಅಂದರೆ ಟೈಮಿಂಗ್ಸ್ ಇರುತ್ತೆ ಇಲ್ಲಿ ಜನಗಳಿಗೆ ಬಿಡೋದಕ್ಕೆ ಅಂತಲೇ ಒಂದು ಟೈಮಿಂಗ್ಸ್ ಇರುತ್ತೆ. ಅಂದರೆ ಸಂಜೆ 4 ಗಂಟೆಗೇನೋ ಓಪನ್ ಅನಿಸುತ್ತೆ. ನಾವು 5:30 ಆಗಿತ್ತಲ್ಲ ಹೋಗಿದ್ವಿ. ಆವಾಗ ಅದು ಚೆನ್ನಾಗಿತ್ತು, ನೋಡೋಕ್ಕೂ ತುಂಬಾ ಖುಷಿ ಆಯಿತು. ಮೊದಲೊಂದು ಸತಿ ಇದೇ ಥರನೇ ನಾನು ಮುಳ್ಕಟ್ಟೆಗೆ ಹೋಗಿ ಬರ್ಬೇಕಾದ್ರೂ ಒಂದು ಸರಿ ಹೋಗಿದ್ದೆ. ಇವಾಗ ಒಂದು ಸತಿ ಹೋಗಿರೋದಷ್ಟೇ. ಚಾನಲ್ ಶುರು ಮಾಡಿದಾಗಿಂದ ನಾನು ಹೋಗೇ ಇರಲಿಲ್ಲ, ಇವಾಗೇ ಹೋಗಿರೋದು. ಅದರಲ್ಲೂ ನೀರೆಲ್ಲ ಬಿಡ್ತಾರೆ ನೋಡಿ. ಮಳೆಗಾಲದಲ್ಲಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಜೋರು ನೀರೆಲ್ಲ ಹೋಗ್ತಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲೂ ಇವಾಗ ಅಲ್ಲಿ ಬ್ರಿಡ್ಜೆಲ್ಲನೂ ಕಟ್ಟುತ್ತಿದ್ದಾರೆ. ಅಂದರೆ ಅಲ್ಲಿ ರಸ್ತೆ ಇರಲಿಲ್ಲ, ನೀರೆಲ್ಲ ಬಂತು ಅಂದರೆ ಅಲ್ಲಿ ಬೇರೆ ಊರಿಗೆ ಕಡೆಗೆ ಹೋಗೋಕ್ಕೆ ಜಾಗನೂ ಇರಲಿಲ್ಲ. ಈಗೆಲ್ಲ ಬ್ರಿಡ್ಜೆಲ್ಲ ದೊಡ್ಡದಾಗಿ ಕಟ್ಟಿ ಚೆನ್ನಾಗೂ ರೆಡಿ ಮಾಡ್ತಾ ಇದ್ದಾರೆ. ಸುತ್ತಲೂ ಹಸಿರಿನ ವಾತಾವರಣ, ಆವಾಗ ನೋಡೋಕ್ಕೂ ಮನಸ್ಸಿಗೆ ಖುಷಿ ಅನಿಸುತ್ತೆ. ಏನೋ ಒಂಥರ ಖುಷಿ, ನೆಮ್ಮದಿ, ಸಮಾಧಾನ ಇದೆಲ್ಲನೂ ಸಹ ಸಿಗುತ್ತೆ. ನಮಗೆ ಪರಿಚಯದವರು ಇದ್ದರು, ಹಾಗಾಗಿ ಅಲ್ಲಿ ನಮ್ಮ ಮನೆಯವರು ಮಾತಾಡಿಸ್ಕೊಂಡು ಕೂತಿದ್ದಾರೆ ಅವ್ರನ್ನ. ನಾನಂದರೆ ಅಲ್ಲಿ ಸ್ವಲ್ಪ ವೀಡಿಯೋ ಎಲ್ಲನೂ ಮಾಡಿಕೊಂಡೆ ನೋಡಿ. ಅದು ಬಿಸಿಲು ನೋಡಿ ಯಾವ ಥರ ಇದೆ ಅನ್ನೋದು, ನೀರು ಹತ್ರ ನಿಂತ್ಕೊಂಡಾಗ್ಲೂ ಬಿಸಿಲು ನೋಡಿ. ಫಸ್ಟೂ ಅಷ್ಟೇ ನಾನು ಚಾನಲ್ ಶುರು ಮಾಡಿರಲಿಲ್ಲ. ನಾವು ಲಕ್ವಳ್ಳಿಗೆ ಹೋದಾಗ್ಲೂ ಅಷ್ಟೇ, ಅಲ್ಲೂ ತುಂಬ ದೊಡ್ಡ ಡ್ಯಾಮು, ಇದಕ್ಕಿಂತ ತುಂಬ ದೊಡ್ಡ ಡ್ಯಾಮ್ ಅದು. ಅಲ್ಲೂ ಸ್ವಲ್ಪ ವೀಡಿಯೋಗಳು ಫೋಟೋಗಳೆಲ್ಲ ಇತ್ತು. ಅದು ನನ್ನ ಫೋನು ಹಳೆ ಫೋನು ಹೋಯ್ತು ಅನ್ನಲ್ಲ, ಆ ಫೋನಲ್ಲೆಲ್ಲ ಇತ್ತು, ಹೋಯ್ತದು. ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ಆ ವಿಡಿಯೋ ಮಾಡಿ ಹಾಕ್ತೀನಿ. ಆ ಡ್ಯಾಮ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಇದಕ್ಕಿಂತನೂ ತುಂಬ ಚೆನ್ನಾಗಿದೆ ಅದು. ನೋಡಿ ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದೇ ಬ್ರಿಡ್ಜು. ಅಂದರೆ ಇವಾಗ ಹೊಸದಾಗಿ ಬ್ರಿಡ್ಜನ್ನ ಕಟ್ಟುತ್ತಿದ್ದಾರೆ. ಅಂದರೆ ಇಲ್ಲಿ ಮಳೆ ನೀರೆಲ್ಲ ಬಂದಾಗ ಮತ್ತು ಅಲ್ಲಿ ಅದು ಗೇಟೆಲ್ಲ ಓಪನ್ ಮಾಡಿದಾಗ ನೀರು ಜಾಸ್ತಿ ಹೋಗುತ್ತಲ್ಲ, ಅಲ್ಲಿ ಬೇರೆ ಊರಿಗೆ ಹೋಗೋಕ್ಕೆ ಆಗೋದಿಲ್ಲ, ಅಲ್ಲಿ ನೀರೊಳಗಡೆನೇ ಹೋಗಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ರೋಡು ಕ್ಲೋಸ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅಂತಲೇ ಇವಾಗ ಅದನ್ನು ದೊಡ್ಡದಾಗಿ ಬ್ರಿಡ್ಜನ್ನ ಕಟ್ಟುತ್ತಾ ಇದ್ದಾರೆ. ಅಂದರೆ ಇಲ್ಲಿ ಮೇಲ್ಗಡೆಗೆ ಯಾವಾಗಲೂ ಬಿಡೋದಿಲ್ಲ, ಇದು ಡ್ಯಾಮ್ ಮೇಲ್ಗಡೆ ಯಾವಾಗಲೂ ಬಿಡೋದಿಲ್ಲ. ಅಂದರೆ ಅದು ಒಂದು ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ನ ನೋಡಿಕೊಂಡು ನಾವು ಹೋಗಬೇಕು. ನಮ್ಮ ಮನೆಯವರಂತೂ ಹೆಚ್ಚಿಗೆ ಯಾರು ವೀಡಿಯೋಗೂ ಸಿಗೋದಿಲ್ಲ, ವೀಡಿಯೋನೂ ಮಾಡೋದಿಲ್ಲ. ಹಾಗಾಗಿ ನಾನೇ ವೀಡಿಯೋ ಎಲ್ಲ ಮಾಡಿ ಮತ್ತು ಇನ್ನು ನೋಡಿ ಅಂದರೆ ಡ್ಯಾಮ್ ಅಲ್ಲೆಲ್ಲ ನೋಡಿಕೊಂಡು ಇವಾಗ ಬಂದಿದ್ದೀವಿ. ಇದೇನಿದು ಬೇರೆ ಕಾರ್ ಹತ್ರ ನಿಂತಿದ್ರಲ್ಲ ಭಾಗ್ಯ ಅಂದ್ಕೊಂಡ್ರಾ? ಹೌದು, ಇದು ನನ್ನ ಮಗನ ಕಾರು. ನಮ್ಮ ಕಾರು ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ನಮ್ಮ ಮಗಂದ ತೊಗೊಬಂದಿದ್ದೀವಿ. ಇನ್ನು ಅಲ್ಲಿ ಡ್ಯಾಮೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಮುಂದೆ ಇಲ್ಲಿ ಇದು ಗೋಡಂಬಿ ಹಣ್ಣು ತುಂಬ ಇದ್ದಾವೆ ಇಲ್ಲಿ, ಗೋಡಂಬಿ ಹಣ್ಣು. ಹಾಗಾಗಿ ನಮ್ಮ ಮನೆಯವರು ಅಲ್ಲಿ ಗೋಡಂಬಿ ಹಣ್ಣೆಲ್ಲ ಕಿತ್ತು ಮತ್ತು ನೋಡಿ ಅಲ್ಲಿ ತಿಂತಿದ್ದಾರೆ. ಅಲ್ಲೇ ತುಂಬ ಚೆನ್ನಾಗಿದ್ದಾವೆ ಗೋಡಂಬಿ ಹಣ್ಣಂತೂ. ಅದರಲ್ಲೂ ನಮಗೆ ಟೈಮ್ ಬೇರೆ ಆಗೋಗಿತ್ತು, ಇನ್ನು ಜಾನಿ ಬೇರೆ ಇದನ್ನೆಲ್ಲ ಸಂಜೆ ಆಯಿತು ಅಂದ್ಬಿಟ್ಟು ನಾವು ಬೇಗನೆ ಬಂದ್ಬಿಟ್ವಿ. ಅಂದರೆ ಒಂದು 4-5 ಮಾತ್ರ ಅದು ಹಣ್ಣು ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ. ಅಲ್ಲಿ ನಾನು ಒಂದೆರಡು ತಿಂದೆ, ನಮ್ಮ ಮನೆಯವರು ಒಂದೆರಡು ತಿಂದರು. ಹಾಗಾಗಿ ಇನ್ನು ಮನೆಗೆ ಬಂದ್ವಿ. ಇನ್ನೊಂದು ದಿನ ಬರೋಣ ಬಿಡು ಅಂತ ಅಂದ್ಬಿಟ್ಟು ಬಂದರು. ಟೈಮ್ ಬೇರೆ ಆಗಿತ್ತಲ್ಲ, ಹಂಗಾಗಿ ಬಂದ್ಬಿಟ್ವಿ ಬೇಗ. ಹಣ್ಣು ಕೆಡವಕ್ಕೆ ಹೋದಾಗ ನನಗೆ ನಾವು ಸ್ಕೂಲ್ಗೆ ಹೋಗ್ತಿದ್ದು ನೆನಪಾಯಿತು. ಯಾಕೆ ಅಂತೀರಾ? ಸ್ಕೂಲ್ ಮುಂದೆ ಈ ಥರ ಹಣ್ಣೆಲ್ಲ ತೊಗೊಬಂದು ಇಟ್ಕೊಂಡು ಮಾರ್ತಿದ್ರು. ಆವಾಗ ನಮಗೆಲ್ಲ ಎಷ್ಟು ಕೊಡ್ತಿದ್ರು ಮನೇಲಿ, ಈಗ ಪಾಕೆಟ್ ಮನಿ ಅಂತ ಕೊಡ್ತಾರೆ ನೋಡಿ ಈಗಿನ ಮಕ್ಕಳಿಗೆ. ಆವಾಗೆಲ್ಲ ನಮಗೂ ಅದೇ ಥರನೇ, ಜಾಸ್ತಿ ಏನಿಲ್ಲ, 5 ಪೈಸಾ 10 ಪೈಸಾ ಇಷ್ಟೇ ಆವಾಗ ಕೊಡ್ತಿದ್ದಿದ್ದು. ಅದರಲ್ಲೂ 50 ಪೈಸಾ ಕೊಟ್ಟರೆ ಅದೇ ಜಾಸ್ತಿ.
ಇವಾಗ 50 ಪೈಸೆ ಅಂತೂ ಲೆಕ್ಕಕ್ಕೆ ಇಲ್ಲ, 5 ಪೈಸೆ ಅಂತೂ ಇಲ್ಲವೇ ಇಲ್ಲ. ನಮ್ಮಪ್ಪ ನನಗೆ 5 ಪೈಸೆ 10 ಪೈಸೆ ಈ ಥರ ಎಲ್ಲ ಕೊಟ್ಟಾಗ ನಾವು ಈ ಥರ ಹಣ್ಣೆಲ್ಲನೂ ತಗೊಂಡು ತಿಂತಾಯಿದ್ವಿ ಸ್ಕೂಲ್ ಮುಂದೆ. ನನಗೆ ಅದು ನೆನಪಾಯಿತು. ಹೇಳ್ಬೇಕಂದ್ರೆ ಆಗಿನ ಜೀವನನೇ ತುಂಬಾ ಚೆನ್ನಾಗಿತ್ತು ಅಂತಲೂ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.